ಗೈಸ್, ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಯೂಟ್ಯೂಬ್ ಮಾನಿಟೈಸೇಷನಿಂದ ನೀವು ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇದೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇಷ್ಟು ವಾಚ್ ಟೈಮ್ ಮಾಡಬೇಕು ಅಂತ. ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ದುಡ್ಡನ್ನು ಮಾಡೋಕ್ಕಾಗೋದು. ಇವಾಗ ಯೂಟ್ಯೂಬ್ ಮಾನಿಟೈಸೇಷನಲ್ಲಿ ಇನ್ನೆರಡು ಹೊಸ ಪಾಲಿಸೀಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪಾಲಿಸಿನ ನೀವು ಫಾಲೋ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗೋದು. ತುಂಬ ಇಂಪಾರ್ಟೆಂಟ್ ವಿಡಿಯೋನ ಕೊನೆ ತನಕ ನೋಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಇದು ಹೊಸ ಥರ ಬಂದಿರ್ಬೋದು. ಸೊ ಮುಂಚೆ ಎಲ್ಲ ಇದ್ರ ಬಗ್ಗೆ ಏನು ಇರಲಿಲ್ಲ ಪಾಲಿಸಿ. ಸೊ ಇವಾಗ ಒಂದು ಎಕ್ಸ್ಟ್ರಾ 2 ಆ್ಯಡ್ ಆಗಿದೆ. ಸೊ ಬನ್ನಿ ಅದೇನೋ ಒಂದು ನೋಡೋಣ. ಸೊ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇದಕ್ಕೆ ಓಪನ್ ಮಾಡ್ಕೋಬೇಕು. ನಿಮ್ಮ ಚಾನಲಲ್ಲಿ ಬಿಲೋ 1000 ಸಬ್ಸ್ಕ್ರೈಬರ್ಸ್ ನೀವು ಇನ್ನೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ, ಯಾಕೆ ಅಂತಂದರೆ ಇದು ನಿಮಗೆ ಎಲಿಜಿಬಲ್ ಆಯಿತು ಅಂತಂದರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು. ಆಯಿತಾ? ಇದು ನೀವು ಅವೈಲೇಬಲೇ ಇಲ್ಲ, ಎಲಿಜಿಬಲ್ಲೇ ಇಲ್ಲ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಚಾನಲ್ ಓಪನ್ ಮಾಡ್ಕೊಳ್ಳಿ. ಚಾನಲ್ ಓಪನ್ ಮಾಡ್ಕೊಂಡು ಹಂಗೆ ಕೆಳಗಡೆಗೆ ಬನ್ನಿ. ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಟ್ಯಾಪ್ನ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದಂಗೆ ಹಿಂಗೆ ನಿಮಗೆ ಹಿಂಗೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ, ಜನರಲ್, ಚಾನಲ್ ಅಪ್ಲೋಡ್, ಡಿಫಾಲ್ಟ್ಸ್ ಅಂತ. ಇಲ್ಲಿ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬೇಸಿಕ್ ಇನ್ಫೋ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮತ್ತು ಫೀಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಫೀಚರ್ ಎಲಿಜಿಬಿಲಿಟಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಫೀಚರ್ಸ್, ಇನ್ನೊಂದು ಇಂಟರ್ಮೀಡಿಯೇಟ್ ಫೀಚರ್ಸು, ಅದಾದಮೇಲೆ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ. ಸೊ ಈ ಒಂದು ಫೀಚರಿಂದ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದು ನನಗಿವಾಗ ಎನೇಬಲ್ ಆಗಿದೆ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಹಾಗಾಗಿ ನನಗೆ ಎಲಿಜಿಬಲ್ ಆಗಿದೆ. ಸೊ ಇಲ್ಲಿ ಎಕ್ಸ್ಟ್ರಾ ಒಂದೆರಡು ಆಪ್ಷನ್ಸ್ಗಳು ಬಂದು ಆ್ಯಡ್ ಆಗಿದೆ. ಸೊ ಅದು ಏನು ಆಪ್ಷನ್ಸ್ಗಳು ಅಂತಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೊಟ್ಟಿದೆ ನೋಡಿ, ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ ಅಂದ್ಬಿಟ್ಟು. ಸೊ ಇದು ನಿಮಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ನೀವು ನೋಡಬೇಕು ಅಂತಂದರೆ ಇಲ್ಲಿ ನಿಮಗೆ ಟಿಕ್ ಆಗಬೇಕಿದು. ಆಯಿತಾ? ಇಂಟರ್ಮೀಡಿಯೇಟ್ ಫೀಚರ್ಸ್ ಎನೇಬಲ್ಡ್ ಅಂತ ಇದೆ ನೋಡಿ. ಸೊ ಇದು ಟಿಕ್ ಆಗಬೇಕು. ಸೊ ಇದು ಮುಂಚೆ ಇಲ್ಲಿ ಇರಲಿಲ್ಲ. ಆಯಿತಾ? ಸೊ ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಅನ್ನೋವಂಥ ಆಪ್ಷನ್ ಇರಲಿಲ್ಲ. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಬನ್ನಿ ಇದ್ರ ಬಗ್ಗೆ ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಗೈಸ್, ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಏನು ಬೇಕು? 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ನೀವು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾಡ್ಕೊಂಡು ನೀವು ದುಡ್ಡು ಮಾಡಬೇಕು ಅಂತಂದರೆ, ನೀವು ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡು ದುಡ್ಡು ಮಾಡ್ತೀನಿ ಅಂತಂದರೆ ಐದರ್ ನೀವು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, 10 ಮಿಲಿಯನ್ ವ್ಯೂಸ್ನ 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಂಥ ರೂಲ್ಸು. ಆಯಿತಾ? ಈ ಪಾಲಿಸಿಲಿ ಒಂದೆರಡು ಹೊಸ ಪಾಲಿಸಿನ ತಂದು ಆ್ಯಡ್ ಮಾಡಿದ್ದಾರೆ. ಆ ಪಾಲಿಸಿನ ಇಲ್ಲಿ ತಂದು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮೊದಲನೇ ಪಾಲಿಸಿಲಿ ಸೊ ಇಲ್ಲಿ ಫಾಲೋ ದ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಅಂದ್ಬಿಟ್ಟು ಸೊ ಅವ್ರದ್ದು ಒಂದು ಪಾಲಿಸಿನ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಎರಡನೇ ಪಾಲಿಸಿಲಿ ಲೀವ್ ಇನ್ ದ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಕಂಟ್ರಿಲಿ ಇದ್ದರೆ ಮಾತ್ರ ನಿಮಗೆ ಮಾನಿಟೈಸೇಷನ್ ಆನ್ ಆಗೋದು. ಇಂಡಿಯಾದಲ್ಲಿ ಇದ್ದರೆ ಅಂತಂದರೆ ಮಾನಿಟೈಸೇಷನ್ ಆನ್ ಆಗುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೂರನೇ ಒಂದು ರೂಲ್ಸ್ ಏನಪ್ಪ ಅಂತಂದರೆ, ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಬೇಕು, ಅಪ್ಲೈ ಮಾಡಬೇಕು ಅಂತಂದರೆ ಇದು ಮೂರನೇದು ರೂಲ್ಸು. ಆ್ಯಂಡ್ ಅದ್ರ ಜೊತೆಗೆ ನಾಲ್ಕನೇದು 2 ಸ್ಟೆಪ್ ವೆರಿಫಿಕೇಷನ್ ನಿಮ್ಮ ಒಂದು ಚಾನಲಲ್ಲಿ ನೀವು ಆನ್ ಮಾಡ್ಕೊಂಡಿರಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಆ್ಯಂಡ್ 5ನೇ ಒಂದು ಆಪ್ಷನ್ ನೀವು ನೋಡ್ಬೋದು, ಹ್ಯಾವ್ ಅಡ್ವಾನ್ಸ್ಡ್ ಫೀಚರ್ಸ್ ಆಕ್ಸೆಸ್ ಆನ್ ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ. ಆ ಒಂದು ಫೀಚರ್ನ ನಾನು ನಿಮಗೆ ತೋರಿಸಿದ್ದಿಲ್ಲಿ ನೋಡಿ, ಅಡ್ವಾನ್ಸ್ಡ್ ಫೀಚರ್ಸ್ ಇದು. ಓಕೆ, ಮೂರನೇ ಆಪ್ಷನ್ಸ್ ಅಡ್ವಾನ್ಸ್ಡ್ ಫೀಚರ್ಸ್ ಬಂದು ಆ್ಯಡ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಇದು ಟಿಕ್ ಮಾರ್ಕ್ ಆಗಿರಬೇಕು. ಓಕೆ, ಸೊ ಇವಾಗ ಹೊಸದಾಗಿ ನಿಮಗೆ ವೀಡಿಯೋ ವೆರಿಫಿಕೇಷನ್ ಎಲ್ಲ ಬರುತ್ತೆ. ಸೊ ಮುಂಚೆ ಎಲ್ಲ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ವೀಡಿಯೋ ವೆರಿಫಿಕೇಷನ್ ಏನೂ ಕೂಡ ಇರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ಈ ವಿಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಅದರಲ್ಲಿ ಹೊಸದಾಗಿ ನಿಮಗೆ ವೀಡಿಯೋ ವೆರಿಫಿಕೇಷನ್ ಮಾಡಿಸ್ತಾರೆ. ನಾನು ಇಲ್ಲಿ ವೀಡಿಯೋ ವೆರಿಫಿಕೇಷನ್ ಮಾಡಿದ್ದೀನಿ. ಆಯಿತಾ? ಸೊ ಹಾಗಾಗಿ ಇದು ಟಿಕ್ ಆಗಿದೆ. ಅಂದರೆ ಟಿಕ್ ಅಂತಂದರೆ ಸೊ ಇದು ಡನ್ ಆಗಿದೆ. ಆಯಿತಾ? ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡಿದಾಗ ವೀಡಿಯೋ ವೆರಿಫಿಕೇಷನ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಇದು ನನಗೆ ಎನೇಬಲ್ ಮಾಡಿದ್ದಾರೆ. ಸೊ ನಿಮಗೆ ಇದು ವೀಡಿಯೋ ವೆರಿಫಿಕೇಷನ್ ಮಾಡಿದ್ರೆ ಮಾತ್ರ ಇಲ್ಲಿ ಡನ್ ಅಂತ ಬರೋದು, ಅಡ್ವಾನ್ಸ್ಡ್ ಫೀಚರ್ಸ್. ಇಲ್ಲ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದನ್ನು ಇಲ್ಲಿ ತಂದು ಆ್ಯಡ್ ಮಾಡಿದ್ದಾರೆ, ಹೊಸ ಒಂದು ಆಪ್ಷನ್ನ, ಪಾಲಿಸಿನ. ಆಮೇಲೆ ಹ್ಯಾವ್ 1 ಆ್ಯಕ್ಟಿವ್ ಆ್ಯಡ್ಸೆನ್ಸ್ ಅಕೌಂಟ್ ದಟ್ ಯು ವಿಲ್ ಲಿಂಕ್ ಟು ಯುವರ್ ಚಾನಲ್ ಆರ್ ಬಿ ರೆಡಿ ಟು ಸೆಟ್ ಒನ್ ಅಪ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಇಫ್ ಯು ಡೋಂಟ್ ಆಲ್ರೆಡಿ ಹ್ಯಾವ್ ಒನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅಂತಂದರೆ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ರೆಡಿ ಮಾಡ್ಕೊಂಡಿರಬೇಕು. ನಿಮ್ಮ ಇನ್ ಕೇಸ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಅಕೌಂಟ್ ಆಲ್ರೆಡಿ ಇತ್ತು ಅಂತಂದರೆ ಅದನ್ನು ನೀವು ಲಿಂಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಹೊಸದಾಗಿ 5
ಐದನೇ ಒಂದು ಪಾಯಿಂಟ್ ಏನಿದೆ, ಇದನ್ನು ತಂದು ಆ್ಯಡ್ ಮಾಡಿದರೆ ಅಡ್ವಾನ್ಸ್ಡ್ ಫೀಚರ್ಸು ನಿಮ್ಮ ಒಂದು ಚಾನಲಲ್ಲಿ ಎನೇಬಲ್ ಆಗಿರಬೇಕು. ಓಕೆ, ಸೊ ಇದು ಮಾನಿಟೈಸೇಷನ್ ಮೇಲೆ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು ಆಲ್.